ನೀವಲ್ಲ ತಾನೆ ನಿಮ್ ಕೇಳಿದ ನಾನು ಮಾಡ್ಕೊಂಡವ್ರು ಯಾರು ಅಂತ ನನಗೆ ಗೊತ್ತು. ಯಾರು ನೋಡಿ, ನೀವು ಪ್ರಶ್ನೆ ನಿಮ್ಗೆ ಯಾಕೆ ಹೇಳ್ತಾಗಿದೆ? ಮಾಧ್ಯಮ ಮಿತ್ರರು ಅಂತ ಹೇಳಿದ ನೀವಲ್ವಾ? ಅಲ್ಲ, ಯಾವುದು? ಹೌದು ಹೌದು ಹೌದು, ನಾನೇ ಅದಕ್ಕೆ ಬಂದಿರೋದು ನಾನಿಲ್ಲಿ. ಕೆಲವರು ಇದ್ದಾರೆ, ಅದು ಮಾಧ್ಯಮಗಳಿವೆ, ಹೇಳಕ್ ಬಿಡ್ರಿ. ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕಾಯ್ಬೇಕು. ಕೇಳಾದ್ಮೇಲೆ ಉತ್ತರ ಇವಾಗ ಒಂದು ಪ್ರಶ್ನೆ ಕೇಳಿದ್ದೀರಿ, ಉತ್ತರ ಕೊಡಕ್ ಬಿಟ್ಟಿದ್ದಾರೆ. ಪ್ರಶ್ನೆ ಅಲ್ಲೇ ಬರ್ತಾ ಇಲ್ಲ ಬಿಟ್ಟಿಲ್ಲ. ಯಾರು ಹೋಗ್ತಾ ಇಲ್ಲ. ನಾನಿವಾಗ ಮಾರ್ಕ್ಸ್ ಮಾಡಿದ್ಮೇಲೆ ನಾನು ಮುಚ್ಚೋದಕ್ಕೆ ಸರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಮಾಧ್ಯಮವನ್ನ ಅದಕ್ಕೆ ಒಂದು ಸಾಹಿತ್ಯ ಇಲ್ಲ ಅಂತಂದ್ರೆ ನೀವು ಕೇಳಿಸ್ಕೊಳ್ತೀರಾ ಇಲ್ವಾ? ಬಿಡ್ತಾ ಇದೀರಿ ನೀವು ಹತ್ಕೊಂಡು ಆನ್ಸರ್ ನಾನು ಕೊಡಲ್ಲ, ನನಗೆ ಗೊತ್ತಿರೋ ಆನ್ಸರ್ ನಾನು ಕೊಡಲ್ಲ ಅಲ್ವಾ? ನೀವ್ ಏನೇನೋ ಹೇಳಿದ್ರೆ ಅಂತ ಹೇಳಂಗಿಲ್ಲ, ನಾವು ಉತ್ತರ ಕೊಡ್ತೀನಿ, ಕೇಳಿಸ್ಕೊ. ನಾನೊಂದು 4 ದಶಕಗಳಿಂದ ನನಗೆ ಮಾಧ್ಯಮಗಳು ಬಂತು. ಅದೇ ನೀಟಾಗಿ ಆನ್ಸರ್ ಕೊಡ್ತೀನಿ. ಸಿಂಪಲ್ ಆಗಿ 15 ಜನ ಬಂದಿದ್ರೆ ನಾನ್ ರೆಡಿ ಇಲ್ಲ. ನೀವು ಜಗಳ ಆಡಕ್ ಬಂದಿದ್ರೆ ನಾನ್ ರೆಡಿ ಇಲ್ಲ. ಬೇಡ ನಾನು ಉತ್ತರಿಸಕ್ಕೆ ಬಿಡ್ದೆ, ಬರ್ತಾನೆ ಇದ್ರೆ ನಾನು ಏನ್ ಮಾಡಿ ಅದಕ್ಕೆ ಉತ್ತರ ಕೊಡ್ತೀನಿ ಸ್ವಾಮಿ. ನಾನು ಪತ್ರಿಕಾಗೋಷ್ಠಿ ಕರೆದು ಬೇರೆ
ಆಡಿಯೋ ಬರ್ತಾ ಇಲ್ಲ. ಆಡಿಯೋ ಬರ್ತಾ ಇಲ್ಲ ಮೇಡಮ್. ಆಡಿಯೋ ನೋಡಿ, ಎರಡು ತರದ ರಿಪೋರ್ಟ್ ಬರುತ್ತೆ ಮಾಧ್ಯಮಗಳಲ್ಲಿ. ನಾನು ಒಂದು 4 ದಶಕಗಳಿಂದ ನಾನು ಭಾರತ ದೇಶದ ಎಲ್ಲಾ ಭಾಷೆಯ ಮಾಧ್ಯಮಗಳ ಜೊತೆನೂ ಇದೆ. ಮಾರಿಕೊಂಡ ಮಾಧ್ಯಮ ಅನ್ನೋದು ಲೇವಡಿ ಮಾತ್ರ ಅಲ್ಲ, ನನ್ನ ನೋವು, ನನ್ನ ಆತಂಕ ಕೂಡ. ಯಾಕಂದ್ರೆ ಸಾಕಷ್ಟು ಜನ ಗೆಳೆಯರಿದ್ದಾರೆ, ನನಗೆ ಫೋನ್ ಮಾಡ್ತಾರೆ, ಪ್ರಕಾಶ್ ನಿಮ್ ಬಗ್ಗೆ ಬರೆಯಕ್ಕಾಗಲ್ಲ, ನಮ್ಮ ಅಸಹಾಯಕತೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಾಲೀಕರು ಬರೆಯಕ್ತಿರಲ್ಲ. ನನಗೆ ಅರ್ಥ ಆಗತ್ತೆ. ಇದು ಟ್ರಾಜಿಡಿ ಆಫ್ ದಿಸ್ ಕಂಟ್ರಿ. ಇವತ್ತು ಯಾವ ಮಾಧ್ಯಮ ತೆಗೆದ್ರು ಅದು ಯಾರಿಗೆ ಸೇರಿದ್ದು ಅಂತ ಗೊತ್ತಾಗುವಷ್ಟಾಗಿದೆ. ಅವ್ರುಗಳು ನನ್ನ ಮೇಲೆ ಮಾಡೋ ಹಲ್ಲೆ ಗೊತ್ತಿಲ್ಲ. ಇವಾಗ ಈ ಕೇಸ್ನಲ್ಲಿ ಕೆಲವು ಕಡೆ ಒಂದು ರಿಪೋರ್ಟ್ ಬರುತ್ತೆ, ಕೆಲವು ಕಡೆ ಇದನ್ನ ಇನ್ನೊಂದ್ ತರ ಕೇಳ್ತಾರೆ. ಪ್ರಕಾಶ್ ರೈ ಅವರೇ ಚಿನ್ನಯ್ಯ ಹೀಗೆ ಹೇಳಿದ್ದಾರೆ, ಇದಕ್ಕೂ ನಿಮಗೂ ಏನು ಸಂಬಂಧ ಅನ್ನೋದು ನನಗೆ ಮಾಧ್ಯಮ. 200 ಕೋಟಿ ಬುರ್ಡೆ ಗ್ಯಾಂಗ್ ಎಷ್ಟು ತಿಂದಿರ್ಬೇಕು ಇವನು ಹಿಂದೂ ವಿರೋಧ ಇರೋದಿಲ್ಲ, ಅದು ಮಾಧ್ಯಮ ಅಲ್ಲ ನನಗೆ. ಅದು ಅದ್ರ ಹಿಂದೆ ಬೇರೆ ಏನಾರ ಇದೆ ಆತರ ಪ್ರಶ್ನೆ ಕೇಳಿದ್ರೆ ಅಂಥವ್ರಿಗೂ ಅಂತ. ನಿಮಗೆ ಪ್ರೆಸ್ ಕ್ಲಬ್ ಅಲ್ಲಿ ನಾನು ಕಳಿಸಿರೋ ಇನ್ವೈಟ್ ನಲ್ಲಿ ಈ ಮಾತಿಲ್ಲ, ಆದ್ರೆ ಜಾಲತಾಣದಲ್ಲಿ ಮಾಧ್ಯಮಗಳಿವೆ ಮಾಡ್ಕೊಂಡ್ರು. ನಾನು ಜಾಲತಾಣಗಳಲ್ಲಿ ಹಾಕಿದಾಗ ನಾನು ಅಲ್ಲಿ ಹಾಕ್ತೀನಿ ಹಾಕೊಂಡ್ಕೊಂಡು. ಬಟ್ ನಿಮಗೆ ನಾನು ಅಫಿಷಿಯಲ್ ಆಗಿ ಈ ಪ್ರೆಸ್ ಕ್ಲಬ್ ನಲ್ಲಿ ಬುಕ್ ಮಾಡಿದಾಗ ಮತ್ತು ಇಲ್ಲಿರುವ ವಾಟ್ಸಪ್ ನಲ್ಲಿ ಇಲ್ಲಿರುವ ಮಾಧ್ಯಮ ಮಿತ್ರರಿಗೆ ಮೆಂಬರ್ಸ್ಗೆ ಕಳಿಸಿದಾಗ ಆ ಮಾತಿಲ್ಲ. ನಾನು ತುಂಬಾ ಕ್ಲಿಯರ್ ಆಗಿದೆ ಇದ್ರ ಬಗ್ಗೆ. ನನಗೆ ಅದ್ರ ಬಗ್ಗೆ ಇಲ್ಲ. ಐ ಹ್ಯಾವ್ ಕಾಲ್ಡ್ ಬಂಧುಗಳೇ, ನನ್ನ ಮಿತ್ರರೇ, ಬಾಂಧವರೇ ಅಂತ ಹೇಳಿದೆ. ಬಟ್ ನಾನು ಜಾಲತಾಣದಲ್ಲಿ ಹೋದಾಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿಕೊಟ್ಟ ಮಾಧ್ಯಮಗಳಿವೆ, ಅವ್ರಿಗೂ ನಾನು ಉತ್ತರ ಕೊಡ್ಬೇಕಾಗಿದೆ. ಯಾರು ಒಂದು, ಯಾಕಂದ್ರೆ ಇವಾಗ ಅವನು ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ, ಧರ್ಮಸ್ಥಳ ಪ್ರಕಾರ ನಡೆದಿದೆ, ಅವನು ನನ್ನ ಹೆಸರು ಹೇಳಿದ್ದಾನೆ, ಅದಕ್ಕೆ ನಾನು ಕರೆದಿದ್ದೀನಿ ಪ್ರೆಸ್ ಮೀಟ್. ಯಾಕಂದ್ರೆ ನಾನು ಉತ್ತರಿಸ್ಬೇಕು, ಚಿನ್ನಯ್ಯ ಹೇಳಿದ್ದು ಸರಿನಾ, ಹೇಳಿದ್ದು ನಿಜಾನಾ, ಅದಕ್ಕೆ ಕೊಡ್ಬೇಕು. ಆದ್ರೆ ನಾನು ಉತ್ತರ ಕೊಡೋದಕ್ಕೆ ಮುಂಚೆ ಕೆಲವು ಮಾಧ್ಯಮಗಳು ಇದಿದೆ ಅಂದಾಗ ನಾನು ಉತ್ತರ ಕೊಡ್ಬೇಕಲ್ಲ. ಆಗ ಕೆಲವು ಮಾಧ್ಯಮಗಳು ಜಾಲತಾಣಗಳಲ್ಲಿ ಅದನ್ನು ತಿರುಚಿ ಇವನು ಹಿಂದೂ ವಿರೋಧಿ, ಇವನು ದ್ವಂದ್ವ ವ್ಯಕ್ತಿತ್ವ. ಸೊ ನಾನು ಮೊದಲು ಮಾಡಿರುವ ಮಾಧ್ಯಮಗಳಿಗೆ ಉತ್ತರ ಕೊಟ್ಟು ಆತರದ ಮಾಧ್ಯಮಗಳಿಗೆ ಉತ್ತರನ ಕೊಡ್ಬೇಕಾಗಿರೋದ್ರಿಂದ ನಾನು ಪ್ರೆಸ್ ಕ್ಲಬ್ ನಲ್ಲಿ ಕಳಿಸಿರೋ ಇನ್ವೈಟ್ ನಲ್ಲಿ, ಅಫಿಷಿಯಲ್ ಇನ್ವೈಟ್ ನಲ್ಲಿ, ಪ್ರೆಸ್ ಕ್ಲಬ್ ನಲ್ಲಿ ಇರುವ ಮೆಂಬರ್ಸ್ ಇರುವವರೆಗೆ ನಾನು ನೇರವಾಗಿ ಒಂದು ಮಿತ್ರರೇ ಅಂತಾನೆ ಕಳಿಸಿದೆ. ಆದ್ರೆ ನನ್ನ ಟ್ವಿಟರ್ ನಲ್ಲಿ ನನಗೆ ಬೇರೆ ಬೇರೆ ಮಾಧ್ಯಮದವರು ಅಟ್ಯಾಕ್ ಮಾಡ್ತಿರೋದ್ರಿಂದ ಅವ್ರಿಗೂ ನಿಮಗೂ ಬನ್ನಿ, ನೀವು ಬನ್ನಿ ಅಂತ ಅವ್ರು. ಇದರಲ್ಲಿ ನಿಮ್ಮನ್ನ ವ್ಯಂಗ್ಯ ಮಾಡೋದು, ಲೇವಡಿ ಮಾಡೋದು ಅಲ್ಲ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಅದನ್ನೇ ಅಲ್ಲ, ಸ್ಪೆಸಿಫೈ ಅರ್ಥ ಆಗತ್ರಿ ಯಾರು ಏನೇನ್ ಆಗ್ಬೇಕು ಅನ್ನೋದು. ಇರಿ ಇರಿ, ಯಾಕ್ರಿ ನಿಮ್ಗದು? ನೀವಲ್ಲ ತಾನೆ, ಬಿಡಿ ಬಿಡಿ, ನೀವಲ್ಲ ಆದ್ಮೇಲೆ ಬಿಡಿ. ನೀವು ಸುಮ್ಮನೆ ಈ ಕೊಂಕವಲ್ಲ. ಇವಾಗ ವಿಷಯಕ್ಕೆ ಹೋಗೋಣವಾ ಬೇಡ? ವಿಷಯಕ್ಕೆ ಹೋಗೋಣವಾ ಬೇಡವಾ? ನಿಮ್ಮ ಇಷ್ಟ. ನಿಮಗೆ ನಾನು ಕೊಡಬೇಕಾದ ಉತ್ತರ ಕೊಟ್ಟಾಯ್ತು ಅಷ್ಟೇ, ಅದೆಲ್ಲ ಕೊಡಕ್ಕಾಗಲ್ಲ. ಅಯ್ಯೋ ಪಾಪ, ಬೇಡ ರೀ, ಅವ್ರ ಕೆಲಸ ಕಳ್ಕೊಳ್ತಾರೆ, ಬೇಡ. ಧೈರ್ಯ ಅಲ್ಲ ರೀ, ನನಗೆ ಆತಂಕ, ನನಗೆ ಕಳಕಳಿ, ಅವರ ಅಸಹಾಯಕತೆ ನನಗೆ ಅರ್ಥ ಆಗುತ್ತೆ. ಅವ್ರು ನನ್ನ ಗೆಳೆಯರೇ, ಬೇಡ ಅವ್ರ ಜೀವನ ನಾನು ಯಾಕೆ ಹಾಳು ಮಾಡ್ಲಿ? ಬೇಡ, ನೀವ್ ಹೇಳೋದು ನಿಮ್ ಜೊತೆ ಜಗಳ ಕೊಟ್ಕೊಂಡು ಅವ್ರ ಜೀವನ ಹಾಳು ಮಾಡಕ್ ನಾನು ರೆಡಿ ಇಲ್ಲ. ಇದು ಎಲ್ಲ ಎಲ್ರಿಗೂ ಗೊತ್ತು. ಹಲೋ, ಮಾಡ್ತೀನಿ, ನನ್ನ ಇಷ್ಟ ನಾನು ಮಾಡ್ತೀನಿ, ಅದಕ್ಕೆ ಉತ್ತರ ಕೊಡ್ತೀನಿ. ಮುಗಿಸ್ ಹೋಗ್ತಾ ಹೋಗ್ತಾ ಬರುತ್ತೆ, ಕೇಳಿ. ಬರುತ್ತೆ ಸ್ವಾಮಿ, ಬರುತ್ತೆ ಸ್ವಾಮಿ. ಎಲ್ಲ ಹೇಳ್ಬಾರ್ದು. ನೀವ್ ಕೇಳ್ದಂಗೆಲ್ಲ ಹೇಳಕ್ಕಾಗಲ್ಲ ಸ್ವಾಮಿ. ಇದು ಇವಾಗ ಶುಡ್ ಬಿ ಕಂಟಿನ್ಯೂ. ನಾನು ಆನ್ಸರ್ ಕೊಟ್ಟಾಯ್ತು. ನನ್ನ ಆತಂಕ ಇದು. ದೇವನೂರು ಮಹಾದೇವರ ಮಾರಿಕೊಂಡವ್ರ ಕಥೆ ಇದೆ, ಓದಿ. ಇದು ಆತಂಕ, ಇದು ನೋವು, ಇದು ಅಸಹಾಯಕತೆ ನನ್ನ ದೇಶದಲ್ಲಿ ಹೀಗಿದೆ ಅಂತ. ಯಾಕಂದ್ರೆ ಇಷ್ಟು ವರ್ಷಗಳ ಜರ್ನಲಿಸ್ಟ್ಗಳನ್ನು ನೋಡಿದ್ರೆ ಮೊದಲು ಹೀಗೆ ಇರ್ಲಿಲ್ಲ. ಇವತ್ತಿನ ರಾಜಕೀಯ ಪರಿಸ್ಥಿತಿ ಇರೋ ಹಾಗೆ ಇರ್ಲಿಲ್ಲ. 180. ಸರಿ, ನಾನು ಉತ್ತರ ಕೊಟ್ಟಾಯ್ತು.
ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಚಿನ್ನಯ್ಯನ ಹೇಳಿಕೆಗೆ ಹೋಗೋಣವಾ ಬೇಡವಾ? ಐ ಹ್ಯಾವ್ ಆಲ್ರೆಡಿ ಆನ್ಸರ್ಡ್. ಐ ಹ್ಯಾವ್ ಆನ್ಸರ್ಡ್. ನನ್ನ ಸರಿ ತಪ್ಪು ನೀವು ಡಿಸೈಡ್ ಮಾಡ್ಕೊಳ್ಳಿ, ಬರೀರಿ ಅದನ್ನ. ಮಾಡಿಕೊಂಡ ಮಾಧ್ಯಮಗಳು ಅದ್ರ ಮುಂದ್ಗಡೆ ನೀವು ನಮ್ಮ ಆತಂಕ ಇದೆ, ನಮಗೆ ಈ ತರ ಇದೆ ಆ ತರ ಇದೆ ಅಂತ ಹಾಕಿದ್ರೆ ಅದು ಇಲ್ಲಿ ಹೇಳ್ತೀನಿ, ಇಲ್ಲಿ ಹೇಳ್ತೀನಿ ರೀ. ಏನಾಗುತ್ತೆ ನನಗೆ, ನಿಮ್ಗಿಂತ ನನಗ್ ಚೆನ್ನಾಗ್ ಗೊತ್ತು. ಇವಾಗ ನನ್ನಲ್ಲಿರುವ